ಹಲೋ ವಿದ್ಯಾರ್ಥಿಗಳೇ, ಎಜುಟೆಕ್ ಇ ಸಿ ಎಕ್ಸ್ಪೋರ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಎಜುಟೆಕ್ ಇ ಸಿ ಎಕ್ಸ್ಪೋರ್ ಯೂಟ್ಯೂಬ್ ಚಾನಲ್ ಮಾತ್ರ ಮರಿಬೇಡಿ. ಸೊ ವಿದ್ಯಾರ್ಥಿಗಳು, ಇಂಜಿನಿಯರಿಂಗ್ ಓದುವಂಥವೆಲ್ಲ ವಿದ್ಯಾರ್ಥಿಗಳು ಕೂಡ ನಾನು ಡೈಲಿ ಅಪ್ಡೇಟ್ಸ್ನ ಹೊಸ ಅಪ್ಡೇಟ್ಸ್ನ ಪ್ರೊವೈಡ್ ಮಾಡ್ತಾನೆ ಇರ್ತೀನಿ. ಸೊ ನಿಮ್ಮ ನೋಟ್ಸ್ ಆಗಿರ್ಬೋದು, ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು, ಸೊ ಇನ್ಫಾರ್ಮೇಷನ್ ಆಗಿರ್ಬೋದು, ಹಾಗೆಯೇ ವೀಡಿಯೋದಲ್ಲಿ ಬರುವಂಥ ಎಲ್ಲ ಅಪ್ಡೇಟ್ಸ್ ಕೂಡ ತಿಳಿಸ್ತಾನೆ ಇರ್ತೀನಿ. ಸೊ ಹಾಗೆ ನಿಮ್ಮ ಯಾರಾದರೂ ನಿಮ್ಮ ಬ್ರದರ್ಸ್ ಆಗಿರ್ಬೋದು, ಯಾರಾದರೂ ಒಂದು KCT DCT ನೀಟನ್ನು ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತಿದ್ದೆ, ಸೊ ಅದನ್ನು ಕೂಡ ತಿಳಿಸ್ತೀನಿ. ಸದ್ಯಕ್ಕೆ ಬಂದು ಫೈನಲ್ ಇಯರ್ ಇರುವಂಥ ವಿದ್ಯಾರ್ಥಿಗಳಿಗೆ ಅಥವಾ ಫೈನಲ್ ಇಯರ್ ಬಿಟ್ಟು ಒಂದು ಥರ್ಡ್ ಇಯರ್ಲಿರುವಂಥ ವಿದ್ಯಾರ್ಥಿ ಯಾರು ಇಂಟರ್ನ್ಶಿಪ್ ಬಗ್ಗೆ ಸರ್ಚ್ ಮಾಡ್ತಾ ಇದ್ದಾರೆ, ಸೊ ಈ ವಿಡಿಯೋ ತುಂಬ ಯೂಸ್ ಆಗುತ್ತೆ. ಸೊ ಆ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಸೊ ಮೊದಲನೇದಾಗಿ ಇಸ್ರೋ ಇಂಟರ್ನ್ಶಿಪ್ ಯಾವ ಥರ ಕ್ರ್ಯಾಕ್ ಮಾಡಬೇಕಾದ್ರೆ ಮೊದಲನೇ ತೋರಿಸ್ತೀನಿ ನೋಡಿ ವಿದ್ಯಾರ್ಥಿಗಳೇ. ಸೊ ಮೊದಲೇ ನಿಮ್ಮ ಕ್ರೋಮ್ ಪೇಜನ್ನು ಓಪನ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ಇಸ್ರೋ ಇಂಟರ್ನ್ಶಿಪ್ ಅಂತ ಹೇಳಿ ಟೈಪ್ ಮಾಡಿ. ಸೊ ಇದರಲ್ಲಿ ಲೋಡ್ ಆಗ್ತಾ ಇದೆ. ಸೊ ಇಂಟರ್ನ್ಶಿಪ್ಪು ಇಸ್ರೋ ಬಗ್ಗೆ ನಿಮಗೆಲ್ಲ ಗೊತ್ತಿರಬೇಕು. ಸೊ ಗೊತ್ತಿರೋದು ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳಿ ಮೊದಲನೇದಾಗಿ. ಸೊ ಇಸ್ರೋ ಬಗ್ಗೆ ಫಸ್ಟ್ ಡೀಟೇಲ್ ತಿಳ್ಕೊಂಡಿದ್ದಂತ ನೀವು ಯಾವುದೇ ಕಾರಣಕ್ಕೂ ಬಿಡೋಂಗಿಲ್ಲ. ಸೊ ಇಸ್ರೋ ಇಂಟರ್ನ್ಶಿಪ್ ಅಪ್ಲೈ ಮಾಡೋದು ಮಾತ್ರ. ಸೊ ಹಾಗಾಗಿ ಫಸ್ಟ್ ಇಸ್ರೋ ಅಂತ ಟೈಪ್ ಮಾಡಿ ವಿದ್ಯಾರ್ಥಿಗಳೇ. ಸೊ ನಂತರ ವಿದ್ಯಾರ್ಥಿಗಳೇ, ಸೊ ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ ಅಲ್ಲಿ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತ ಇರುತ್ತೆ. ಸೊ ಇದನ್ನು ಕ್ಲಿಕ್ ಮಾಡ್ಕೋಬೇಡಿ. ಸೊ ಕೆಳಗಡೆ ಕೆರಿಯರ್ ಅಂತಿದೆ. ಸೊ ಕೆರಿಯರ್ ಕೆಳಗಡೆ ಇಂಟರ್ನ್ಶಿಪ್ ಅಂತಿದೆ ನೋಡಿ, ಇಂಟರ್ನ್ಶಿಪ್ ಆ್ಯಂಡ್ ಪ್ರಾಜೆಕ್ಟ್ಸ್ ಅಂತಿದೆ. ಸೊ ಇಲ್ಲಿ ಕ್ಲಿಕ್ ಮಾಡಿ. ಸೊ ಓವರಾಲ್ ಆಗಿ ಪೇಜ್ ಈ ಥರ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು, ಸ್ಕೀಮ್ ಆಗಿರ್ಬೋದು, ಸೊ ಸ್ಟೂಡೆಂಟ್ ಪ್ರಾಜೆಕ್ಟ್ ಟ್ರೈನಿಂಗ್ ಆಗಿರ್ಬೋದು. ಸೊ ನಿಮ್ಮ ನಿಮ್ಮ ಪ್ರಾಜೆಕ್ಟ್ಸ್ ಏನಾದ್ರ ಬಗ್ಗೆ ನೀವು ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು, ಸೊ ಆ ಪ್ರಾಜೆಕ್ಟ್ಸನ್ನು ನೀವು ಇಸ್ರೋ ಅವ್ರ ಜೊತೆ ಕಂಟಿನ್ಯೂ ಮಾಡ್ಬೇಕು ಅಂದ್ಕೊಂಡ್ರೆ ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಇದ್ರ ಬಗ್ಗೆ ಏನಂದರೆ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ, ಎಲಿಜಿಬಿಲಿಟಿ ಏನೇನಿದೆ ಅಂತ. ಸೊ ಇಲ್ಲಿ ಟೋಟಲ್ ನಮ್ಮ ಇಂಡಿಯಾದಲ್ಲಿರುವಂಥ ಎಲ್ಲ ಒಂದು ರಿಸರ್ಚ್ ಸೆಂಟರ್ಸ್ ಏನಿದೆಲ್ಲ ಸೊ ಇಲ್ಲಿ ಕೊಟ್ಟಿದ್ದಾರೆ, ಎಲ್ಲ ಲಿಂಕ್ಸನ್ನು ಪ್ರೊವೈಡ್ ಮಾಡಿದ್ದಾರೆ. ಸೊ ಸದ್ಯಕ್ಕೆ ಬಂದು ವಿದ್ಯಾರ್ಥಿ ನಾನು ತೋರಿಸ್ತಾ ಇರೋದೇನಿದೆಲ್ಲ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಿಮೋಟ್ ಸೆನ್ಸಿಂಗ್ ಆ್ಯಂಡ್ ಡೆಹ್ರಾಡೂನ್ ಅಂತ ಏನಿದೆಲ್ಲ, ಸೊ ಇಲ್ಲಿ ಅಪ್ಲಿಕೇಶನ್ ಓಪನ್ ಆಗಿದೆ. ಸೊ ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಸೊ ಇಲ್ಲಿ www.irsgovernment.in ಅಂತಿದೆ. ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಓಕೆ ಅಂದ್ಕೊಳ್ಳಿ. ಸೊ ಪೇಜ್ ಈ ಥರ ಓಪನ್ ಆಗುತ್ತೆ ವಿದ್ಯಾರ್ಥಿ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅಪ್ಲೈ ನೌ ರಿಜಿಸ್ಟ್ರೇಷನ್ ವಿಲ್ ಓಪನ್ ಫ್ರಮ್ ಆಗಸ್ಟ್ 1ರಿಂದ ಅಕ್ಟೋಬರ್ 31 ಅಂತ ಹೇಳಿದೆ. ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆನ್ ದಿಸ್ ಫೈಲ್ ಆ್ಯಂಡ್ ಇಲ್ಲಿ ಮತ್ತೆ ಓಕೆ ಮಾಡ್ಕೊಳ್ಳಿ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಸೊ IRS ಅಡ್ಮಿಷನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಓಪನ್ ಮಾಡ್ಕೊಳ್ಳಿ. ಸೊ ಇಂಟರ್ನ್ಶಿಪ್ ಸ್ಟಾರ್ಟ್ ಅನೌನ್ಸ್ಮೆಂಟ್ ಡೇಟ್ ಏನಿದೆಲ್ಲ, ಸೊ ದ ಇಂಟರ್ನ್ಶಿಪ್ ಪ್ರೋಗ್ರಾಮ್ ವಿಲ್ ಬಿ ಕಮನ್ಸ್ ಫ್ರಮ್ ದ January 1st, 2026 ಇರುತ್ತೆ. ಸೊ January 1st ನಿಮ್ಮ ಇಂಟರ್ನ್ಶಿಪ್ ಇರುತ್ತೆ. ಸೊ ಹಾಗೆಯೇ ಲೀಸ್ಟ್ ಆಫ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ 1 week ಆಫ್ಲೈನ್ ಸ್ಪೆಷಲ್ ಶಾರ್ಟ್ ಕೋರ್ಸ್ AIML ಆ್ಯಂಡ್ ಜಿಯೋ ಡಾಟಾ ಅನಾಲಿಸ್ಟಿಕ್ಸ್ ಆ್ಯಂಡ್ ಡ್ಯೂರಿಂಗ್ ಸೆಪ್ಟೆಂಬರ್ 15 to 26, 2025 ಸೆಲೆಕ್ಷನ್ ಲಿಸ್ಟನ್ನು ಬಿಡ್ತಾರೆ. ಸೊ ಇದೇ ಥರ ಒಂದು ಸೆಲೆಕ್ಟೆಡ್ ಲಿಸ್ಟನ್ನು ಬಿಡ್ತಾರೆ ವಿದ್ಯಾರ್ಥಿಗಳು 2025. ಸೆಪ್ಟೆಂಬರ್ 15 to 26ವರೆಗೂ ಮಾಡಿದ್ದಾರೆ ಒಂದು ಶಾರ್ಟ್ ಲಿಸ್ಟನ್ನು. ಸೊ ಅಲ್ಲಿ ಶಾರ್ಟ್ ಲಿಸ್ಟಲ್ಲಿ ಮಾಡಿದಂಥ ವಿದ್ಯಾರ್ಥಿಗಳು ಇವರು ಸೆಲೆಕ್ಷನ್ ಆಗಿದ್ದಾರೆ. ಸೊ ಹಾಗೆಯೇ ವಿದ್ಯಾರ್ಥಿಗಳೇ, ನೆಕ್ಸ್ಟು ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಫಾರ್ 1 week ಆಫ್ಲೈನ್ ಸೇಮ್ ಅದೇ ಥರ ಇರುತ್ತೆ. ಸ್ಪೆಷಲ್ ಶಾರ್ಟ್ ಲಿಸ್ಟ್ ಫಾರ್ ಅರ್ತ್ ಅಬ್ಸರ್ವೇಷನ್ ಆ್ಯಂಡ್ ಓಷನ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಡೈನಮಿಕ್ ಡ್ಯೂರಿಂಗ್ ದ September 8, 2025. ಸೊ ಇದು ಹಳೇದು ಅನಿಸುತ್ತೆ, ಏಕೆಂದರೆ 2025 ಪ್ರೆಸೆಂಟ್ ಇದೆ. ಬಟ್ ಇಲ್ಲಿ September 15 to 26 ಅಂದರೆ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಬಟ್ ಇಲ್ಲಿ ಕೂಡ ಸೊ ಇದನ್ನು ತೆಗೆದುಬಿಟ್ಟು ವಿದ್ಯಾರ್ಥಿ ಇಲ್ಲಿ ಮಾತ್ರ ಅಪ್ಲಿಕೇಶನ್ ಓಪನ್ ಆಗಿದೆ. ಸೊ ಇಲ್ಲಿ ನೋಡ್ಕೋಬೋದು. ಸೊ ಓವರಾಲ್ ಅಪ್ಲಿಕೇಶನ್ ಇದೆ. ಸೊ ನೀವು ಡೀಟೇಲ್ಸ್ನೆಲ್ಲ ಫಿಲ್ ಮಾಡ್ಕೊತ ಹೋಗ್ಬೋದು. ಸೊ ಹಾಗೆಯೇ ಇಲ್ಲಿ ಎಜುಕೇಷನ್ ಅಡ್ರೆಸ್ ಡೀಟೇಲ್ಸ್ ಆಗಿರ್ಬೋದು, ಸೊ ಹಾಗೆ ಎಜುಕೇಷನ್ ಡೀಟೇಲ್ಸ್ ಆಗಿರ್ಬೋದು, ಸೊ ಅದರ್ ಡೀಟೇಲ್ಸ್ ಅಪ್ಲೋಡ್, ನಿಮ್ಮ ID ಕಾರ್ಡು, ಹಾಗೆಯೇ ಸೆಲೆಕ್ಟೆಡ್ ಕೋರ್ಸ್ ಯಾವ ಸೆಲೆಕ್ಷನ್ ಮಾಡ್ಕೊಳ್ತಿದ್ದೀರಾ ಅಂತ. ಸೊ ಹಾಗೆಯೇ ವಿದ್ಯಾರ್ಥಿ ಇಲ್ಲಿ ಕಂಪ್ಲೀಟ್ ಆಗಿದೆ ಅಂತಲ್ಲ, ನೀವು ಅಪ್ಲೈ ಮಾಡಿದ ತಕ್ಷಣ ಮತ್ತೆ ಹೊಸ ಒಂದು ಕೋರ್ಸ್ ಆಗುತ್ತೆ. ಸೊ ಇಲ್ಲಿ IARS ಏನಿದೆಯಲ್ಲ, ಸೊ ಇವ್ರ ಕಡೆಯಿಂದ ಏನು ಹೇಳ್ತಿದ್ದಾರೆ ಅಂದರೆ ವಿದ್ಯಾರ್ಥಿಗಳು ಟೋಟಲ್ ಆಗಿ ಓವರಾಲ್ ಆಗಿ ಇವರು ಒಂದು ಕೋರ್ಸನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಆ ಕೋರ್ಸನ್ನು ಕಂಪ್ಲೀಟ್ ಮಾಡಿದ ನಂತರ ಒಂದು ಶಾರ್ಟ್ ಲಿಸ್ಟ್ ಅಂತ ಪ್ರೊವೈಡ್ ಮಾಡ್ತಾರೆ. ಸೊ ಅದರಿಂದ ಸೆಲೆಕ್ಷನ್ ಮಾಡ್ಕೊಳ್ತಾರೆ. ಸೊ ಮೊದಲು ಆ ಕೋರ್ಸನ್ನು ಅಟೆಂಡ್ ಮಾಡಬೇಕಾಗತ್ತೆ. ಆ ಕೋರ್ಸ್ ಅಟೆಂಡ್ ಆಗಿದ ನಂತರನೇ ನೀವು ಒಂದು ಶಾರ್ಟ್ ಲಿಸ್ಟ್ ಆಗಿ ನೀವು ಒಂದು ಇಂಟರ್ನ್ಶಿಪ್ ಎಲಿಜಿಬಲ್ ಆಗಿರ್ತೀರಾ. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿ ಇಂಟ್ರೆಸ್ಟ್ ಇದೆಯಲ್ಲ ಫಸ್ಟ್ ಕೋರ್ಸ್ಗೆ, ಸೊ ಇದನ್ನೆಲ್ಲ ಫಿಲ್ ಮಾಡ್ಕೊತ ಹೋಗಿ. ಸೊ ಇಲ್ಲಿ ಕೋರ್ಸ್ ಯಾವ ಕೋರ್ಸ್ ಸೆಲೆಕ್ಟ್ ಮಾಡ್ಬೇಕು ಅನ್ನೋದಂತ ಹೇಳ್ತಾರೆ. ಸೊ ಅದನ್ನೆಲ್ಲ ಕಂಪ್ಲೀಟ್ ಆಗಿದ ನಂತರ ಕೋರ್ಸ್ ಆ ಡೇಟ್ ಹೇಳ್ತಾರೆ, ಆ ಡೇಟಿಗೆ ಅಟೆಂಡ್ ಆಗಬೇಕಿದೆ. ಸೊ ಅದು ಆನ್ಲೈನ್ ಬೇಸೇ ಇರುತ್ತೆ ವಿದ್ಯಾರ್ಥಿಗಳೇ. ಸೊ ಅಮೌಂಟ್ ಇಷ್ಟು ಅಂತ ಇರುತ್ತೆ, ಫಿಲ್ ಮಾಡಬೇಕಾಗತ್ತೆ. ಸೊ ಯಾರ್ಯಾರು ಒಂದು ಇಂಟರ್ನ್ಶಿಪ್ ಇಂಟ್ರೆಸ್ಟ್ ಇದ್ದೀರಾ ವಿದ್ಯಾರ್ಥಿಗಳು, ಸೊ ಈ ಒಂದು ಪೇಜನ್ನು ಚೆಕ್ ಮಾಡ್ಕೊಳ್ಳಿ. ಸೊ ನಾನು ಬೇಕಾದರೆ ಡಿಸ್ಕ್ರಿಪ್ಷನ್ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೋಬೋದು.
ಇದು ಕೂಡ ಲಾಸ್ಟ್ ಡೇಟ್ ಏನಿದೆ ಅಲ್ಲ ವಿದ್ಯಾರ್ಥಿ, ಸೊ ಒಂದ್ಸಲ ಚೆಕ್ ಮಾಡ್ಕೊಂಡು ಲಾಸ್ಟ್ ಡೇಟ್ ಕೂಡ. ಸೊ ಅಕ್ಟೋಬರ್ 31 ಏನಿದೆಯಲ್ಲ, ಸೊ ಲಾಸ್ಟ್ ಡೇಟ್ ಇದೆ. ಸೊ ನೀವು ಅಷ್ಟರೊಳಗಡೆ ಅಪ್ಲೈ ಮಾಡೋದಂಥ ವಿದ್ಯಾರ್ಥಿಗಳು ಏನಿದ್ದಾರೆ ಅಪ್ಲೈ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವಿದ್ಯಾರ್ಥಿಗಳೇ.